ಉಳಿದಿದ್ದರೆ ಹೊರ ಕಾಯಲಿ ಅಂತ ಹೇಳಿ. ಭಾರತ ಕಂಡಂತಹ ಶ್ರೇಷ್ಠ ಗುರು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತಿನ ದಿವಸ ಎಲ್ಲ ಕಡೆ ಸಂಭ್ರಮ ಸಡಗರದಿಂದ ಶಿಕ್ಷಕರೆಲ್ಲರೂ ಜೊತೆಯಲ್ಲಿ ಉಳಿದವರೆಲ್ಲರ ಸಹಾಯ ಸಹಕಾರದಿಂದ ಶಿಕ್ಷಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಂಗಾಳೇಶ್ ವೈದ್ಯ, ಸನ್ಮಾನ್ಯ ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಮಂಗಾವೈದ್ಯರನ್ನ ಎಲ್ಲ ಶಿಕ್ಷಕ ಬಂಧು ಭಾಗಿಗಳ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡಾಗ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನಕರ್ ಕೆ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರೂ ಸಹ ಸಮಸ್ತ ಶಿಕ್ಷಕ ವರ್ಗದವರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀ ಅಣ್ಣಪ್ಪ ಎಂ ನಾಯ್ಕ್, ಮಾನ್ಯ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಹೊನ್ನಾವರ ಅವರನ್ನು ಕೂಡ ತಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸುರೇಶ್ ಹೊನ್ನಾವರ, ಮಾನ್ಯ ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತ್ ಹೊನ್ನಾವರ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೂತನವಾಗಿ ನಮ್ಮ ಶೈಕ್ಷಣಿಕ ಜಿಲ್ಲೆಗೆ ಆಗಮಿಸಿರ್ತಕ್ಕಂತಹ ಡೈರೆಕ್ಟ್ನ ಪ್ರಾಚಾರ್ಯರು, ಉಪನಿರ್ದೇಶಕರು, ಅಭಿವೃದ್ಧಿ ಆಗಿರ್ತಕ್ಕಂತಹ ಜಿಲ್ಲಾ ಎನ್ಆರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕಾ ದಂಡಾಧಿಕಾರಿಗಳು, ತಹಶೀಲ್ದಾರರು ಆಗಿರ್ತಕ್ಕಂತಹ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿರತಕ್ಕಂತಹ ಶ್ರೀಯುತ ಪ್ರವೀಣ್ ಫರ್ನಾಂಡಿಸ್ ಅವರನ್ನ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ತಾಲೂಕಾ ಪಂಚಾಯತ್ ಕಾರ್ಯಕ್ರಮಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಶ್ರೀಯುತ ಚೇತನ್ ಕುಮಾರ್ ಸರ್ ಅವರನ್ನ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರು, ನಿವೃತ್ತ ಪ್ರಾಚಾರ್ಯರು, ಹಾಲಿ SDM ಸೆಂಟ್ರಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯಕ್ರಮಿಸುತ್ತಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ ಅವರನ್ನ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಲಯನ್ಸ್ ನ ಸಂಸ್ಥೆ ಹೊನ್ನಾವರದವರು ಬಹಳ ವರ್ಷಗಳಿಂದ ಕೈ ಜೋಡಿಸ್ತಾ ಬಂದಿದ್ದಾರೆ. ಲಯನ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜೀವೋತ್ತಮ್ ನಾಯ್ಕ ಅವರನ್ನ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಇಲಾಖೆಯ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದಾರೆ. ಶ್ರೀ MG ನಾಯ್ಕ್ ಸರ್ ಅವರು, ಹಾಗೆ TPEO ಸರ್ ಅರುಣ್ ಕುಮಾರ್ ಸರ್ ಅವರು, ಹಾಗೆ ಅಕ್ಷರದಾಸೋಹದ ಅಧಿಕಾರಿಗಳಾಗಿರ್ತಕ್ಕಂಥ ದೀಪಕ್ ನಾಯ್ಕ್ ಸರ್ ಅವರು, ಗ್ರೇಡ್ 1 ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಗೌಡ ಅವರು, ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KM ಸರ್ ಅವರು, ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ನಾಯ್ಕ ಅವರು, ಹಾಗೆ ಅನುದಾನಿತ ಮಾಧ್ಯಮ ಶಾಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಕುಮಾರ್ ಸರ್ ಅವರು, ನಮ್ಮ ನೌಕರ ಹೊನ್ನಾವರದಲ್ಲಿನ ಸಮಸ್ತ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಣ್ಣಪ್ಪ ಸರ್ ಅವರನ್ನ, ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಸರ್ ಅವರನ್ನ ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲ ಶಿಕ್ಷಕ ವರ್ಗದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುನಾಯ್ಕ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ್ದಕ್ಕಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಕಳೆದ 1 ವರ್ಷದ ಅವಧಿಯಲ್ಲಿ ಶಿಕ್ಷಕರಾಗಿ ಸೇವಾ ನಿವೃತ್ತಿ ಹೊಂದಿರತಕ್ಕಂತಹ ಎಲ್ಲ ಗಣ್ಯರನ್ನು ನಾವು ಸನ್ಮಾನಿಸಿದ್ದೇವೆ. ನಮ್ಮ ಪ್ರೀತಿಯ ಕಡೆಗೆ ಹೊಂದಿರತಕ್ಕಂತಹ ಎಲ್ಲ ನಿವೃತ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಣ ವೃತ್ತಿಯಲ್ಲಿ ಅತ್ಯಂತ ಪವಿತ್ರವಾದ ಕೆಲಸದಲ್ಲಿ ತೊಡಗಿಕೊಂಡು ಹಲವಾರು ವಿದ್ಯಾರ್ಥಿಗಳ ಬಳಿಗೆ ಬೆಳಕಿನ ಕಾರ್ಯವನ್ನು ಕೊಡುತ್ತಿರುವಂತಹ ಶ್ರೀಮತಿ ಸುಧಾ ಕೆನ್ನಾಳ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಸಾಧನಾ ಎಸ್ ಬೈನಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಸುಮಾರು 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಸಾಧನಾ ರೆಡ್ಡಿಯವರು ಅನೇಕ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಕೊಂಡು ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿ ಕೊನೆಯಲ್ಲಿ ಉಪ್ಪುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಹಾಗೆಯೇ ಜಮೀರ್ ನಿಸಾರ್ ಜಡ್ ಸೈಯದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಸಾಲೆಯಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿ ಅಲ್ಲಿಯೇ ಸೇವೆಯನ್ನ ನಿವೃತ್ತಿಯನ್ನು ಹೊಂದಿರುವಂತಹ ಜಮೀರ್ ನಿಸಾರ್ ಸೈಯದ್ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ವಿನೋದ್ ಪರಿವಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಸದ ಮುಂದೆ ಇಲ್ಲಿ ತಮ್ಮ ವೃತ್ತಿಯ ಕೊನೆಯ ಜೀವನವನ್ನು ಕಳೆದಿರುವಂತಹ ಶ್ರೀ ವಿನೋದ್ ಪರಿವಾರ್ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀರಾಮ್ ಮಂಜುನಾಥ್ ಬಗ್ಗೆ ಹಳದಿಪುರದಲ್ಲಿ ತಮ್ಮ ವೃತ್ತಿಯ ಕೊನೆಯ ಸೇವೆಯನ್ನ ಮಾಡಿರುವಂತಹ ಮಂಜುನಾಥ್ ಬಗೆರವರು ಭಟ್ಕಳದಲ್ಲಿ ತಮ್ಮ ಸೇವೆಯನ್ನ ಆರಂಭಿಸಿ ಹೊನ್ನಾವರದ ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವಂತಹ ಮಂಜುನಾಥ್ ಬಗೆರವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಮಾಡಿಕೊಳ್ಳುವಂತಹ ವಿಷಯ, ಕಳೆದ 25 ವರ್ಷಗಳಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನದ ಎಲ್ಲ ಪರಿಕರಗಳನ್ನ ಲೈನ್ಸ್ ವತಿಯಿಂದ ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ನೀಡುತ್ತಾ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮುಂದುವರೆದ ಅಭಿನಂದನೆಗಳನ್ನ ಸಂಘಟನೆಯ ಪರವಾಗಿ ಅವರಿಗೆ ತಿಳಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಶಿಕ್ಷಕರ ದಿನಾಚರಣೆಯ ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವವನ್ನು ಹೊಂದಬಹುದಾದ ಲೈನ್ಸ್ ಕಳೆದ 30 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಮುಂದುವರೆದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀ ಜೀವಪ್ಪ ನಾಯಕ್ ದೇವರಿಗೆ ಎದುರಿಗೆ ಬರಬೇಕು. ಈ ಸಹ ಗೌರವದಿಂದ ಲೈನ್ಸ್ ಸಭೆಯ ಅಧ್ಯಕ್ಷರಾಗಿರುವಂತಹ
ಶ್ರೀ ಜೀವಪ್ಪ ನಾಯಕರು ಅವರ ವೇದಿಕೆ. ಮೊಟ್ಟ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕವಾದಂತಹ ಶುಭಾಶಯಗಳು ತಮಗೆಲ್ಲರಿಗೂ. ಇವತ್ತಿನ ಈ ಒಂದು ಹೊನ್ನಾವರ ತಾಲೂಕಾ ಮಟ್ಟದ ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮವನ್ನು ದೀಪವನ್ನು ಬೆಳೆಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಸ್ ವೈದ್ಯರವರು ಹಾಗೂ ವೇದಿಕೆ ಮೇಲೆ ಹಾಸನರಾದಂಥ ಎಲ್ಲ ಗಣ್ಯರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಎಲ್ಲ ಶಿಕ್ಷಕ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಚಿವರು ಮಾತಾಡಿದ ನಂತರ ಯಾರೇ ಮಾತಾಡಿದ್ರು ಅದು ಸ್ವಲ್ಪ ಗೌರವ ಆಗ್ತದೆ. ಅದರಲ್ಲೂ ಇವತ್ತು ಇಲ್ಲಿ ತನಕ ನಾನು 2 ವರ್ಷದಿಂದ ನಾನು ಸಚಿವರ ಜೊತೆ ಸಂಪರ್ಕದಲ್ಲಿದ್ದೆ. ಇವತ್ತಿನ ಧ್ವನಿ ಮಾತ್ರ ಯಾವತ್ತೂ ನನಗೆ ಕೇಳಿಸೇ ಇಲ್ಲ. ಆ ಧ್ವನಿ ಯಾಕೆ ಬಂತು ಅನ್ನೋದ್ರೆ ನಾನು ಕುತ್ಕೊಂಡಲ್ಲಿ ವಿಚಾರ ಮಾಡಿದೆ ಸರ್. ಬಹುಶಃ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರು ಸೇರಿದ್ದಾರೆ. ಆ ಶಿಕ್ಷಕರು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಏನು ಅಪೇಕ್ಷೆ ಪಡದೆ ಯಾವುದೇ ಒಂದು ಮನವಿಯನ್ನ ತಗೊಂಡು ಬರದೆ ಬಹಳ ವಿಚಿತ್ರ ಅನಿಸ್ತು, ನನಗೂ ಅನಿಸ್ತು. ಇಂಥ ಕಾರ್ಯಕ್ರಮ ಏನಾದರೂ ಮಾಡಿದಾಗ ಸಮಸ್ಯೆಗಳ ಏನಿದೆಯಲ್ಲ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸಚಿವರಿದ್ದಾರೆ. ಅವರಿಗೆ ನೀವು ಏನು ಮಟ್ಟಿಗೆ ಕೊಟ್ಟಿಲ್ಲ. ತುಂಬಾ ವಿಚಿತ್ರ ಆಯ್ತು. ನೀವು ಎಷ್ಟು ಪುಣ್ಯವಂತರಪ್ಪ ನನ್ನ ಕ್ಷೇತ್ರದ ಶಿಕ್ಷಕರು ಅನ್ನುವಂಥ. ಯಾವ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಬೇಕಲ್ಲ ಕೆಲಸ ಮಾಡುವಂತ ಒಂದು ನಿಯೋಜನೆ ಬುದ್ಧಿವಂತಿಕೆ ನಮ್ಮ ಶಿಕ್ಷಕರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಹಲವಾರು ದಿನಗಳಿಂದ ತಿಳ್ಕೊಂಡಿದ್ದು ಇವತ್ತು ಅದು ಸತ್ಯ ಆಯಿತು ಅನ್ನುವಂಥದ್ದು. ಯಾಕಂದ್ರೆ ಶಿಕ್ಷಕರ ದಿನಾಚರಣೆ ಒಳ್ಳೆ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲ ಶಿಕ್ಷಕರ ಭಾವನೆ ಇದೆ. ಅಂಥದ್ರಲ್ಲಿ ಇವತ್ತು ಬಂದು ಸರ್ ನಮ್ಗೆ ಆ ಶಾಲೆ ಬೇಡ, ಈ ಶಾಲೆ ಬೇಕು, ಆ ಶಾಲೆ ಸರಿ ಇಲ್ಲ, ಕಟ್ಟಡ ಮಾಡಿ ಮತ್ತೊಂದು ಮಾಡಿ ನೂರಾರು ಸಮಸ್ಯೆಗಳು ನಿಮ್ಮ ಮುಂದಿದೆ, ಶಿಕ್ಷಕರ ಮುಂದಿದೆ ಇವತ್ತು. ಆದ್ರೆ ನೀವು ಬಹಳ ಬುದ್ಧಿವಂತ, ಮೆಚ್ಚಬೇಕು, ನಿಮ್ಮ ಗುಣಕ್ಕೆ ಮೆಚ್ಚಬೇಕು ನಾನು ಅನ್ನುವಂಥದ್ದು. ಈ ಗುಣ ನೀವು ಮುಂದುವರಿಸಿಕೊಂಡಿದ್ದೀವಿ ಹೋಗ್ರಿ ಅನ್ನುವಂಥದ್ದನ್ನ ನಾನು ಮನವಿಯನ್ನ ಮಾಡ್ತೇನೆ ಅನ್ನುವಂಥದ್ದು. ಬಹುಶಃ ನನಗೆ ಅನಿಸಿದ್ರೆ ನಮ್ಮ ಸಚಿವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಅವ್ರು ಕೂತ್ಕೊಂಡಲ್ಲೇ ರಿಮೋಟ್ ಇದ್ದಾರೆ ಹೇಗೆ ಮಾಡಬೇಕು ಏನು ಅಂತ ಅದು ಮಾಡಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಸರ್, ಬಹಳ ಕಷ್ಟ ಇದೆ. ಅವೆಲ್ಲ ನೀವು ಯಾವಾಗಲೂ ನಾನು ಫೋನ್ ಮಾಡಿ ಫೋನ್ ತೆಗಿಲಿಲ್ಲ, ಆಮೇಲೆ ಅವ್ರು ಇಷ್ಟೊತ್ತಾದ್ರೂ ಫೋನ್ ಮಾಡಿ ನನಗೆ ಮಾತಾಡಿಸುವಂಥದ್ದು ಮತ್ತೆ ಆ ಕೆಲಸ ಮಾಡಿರ್ತಾರೆ ಅಷ್ಟೊಂದೇ. ಇವತ್ತು ಹಾಗೆ ನಿನ್ನೆ ಮೊನ್ನೆ ಒಂದು ಫೋನ್ ಮಾಡಿದೆ, ಎತ್ಕೊಂಡಿಲ್ಲ. ಈಗ ಕೇಳಿದೆ ಏನ್ ಸರ್ ನಾನು ಈ ಜಿಲ್ಲೆಯ ಶಾಸಕನಾಗಿ ನೀವು ನನ್ನ ಫೋನೇ ತೆಗಿಲಿಲ್ಲ ಅಂತ ಹೇಳಿದ್ರೆ ಹೇಗೆ ಇಲ್ಲಿ ಸಂಭಾಳಿಸ್ಕೊಂಡು ಹೋಗ್ಬೇಕು ಅನ್ನೋದು. ಇಲ್ಲ ನಿಮ್ಗೆ ಆ ಬೋರ್ಡ್ ಒಳಗಿನ ಕೆಲಸ ಅಲ್ಲ, ನಾನು ಹೇಳಿದ್ದೇನೆ ಮಾಡ್ಕೊಡ್ಲಿಕ್ಕೆ ನೋಡ್ರಿ ಎಲ್ಲ ಔದಾರ್ಯ ಇಲ್ವ. ನೀವು ಅದೃಷ್ಟವಂತರು, ನಮ್ಮ ಜಿಲ್ಲೆಯವರು ಅದೃಷ್ಟವಂತರು, ಒಳ್ಳೆಯ ಸಚಿವರು ಸಿಕ್ಕಿದ್ದು ಅನ್ನೋದರ ಏನೇ ಇರಲಿ ಅವ್ರ ಬಗ್ಗೆ ಭಾಳ ಹೇಳಿದ್ದು ಭಾಳ ಕಷ್ಟನ ಆಗ್ತದೆ. ಏನೇ ಇರಲಿ ಶಿಕ್ಷಕರು ಇವತ್ತು ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅನೇಕ ಕಡೆ ಇನ್ನೂ ಸ್ವಲ್ಪ ಬಂದ ಇದೆ, ಬಹಳಷ್ಟು ಬಂದ ಕೇಳಿದ್ರೆ ಶಿಕ್ಷಕರು ಬಂದ ಅವರು ಉಪರಾಷ್ಟ್ರಪತಿ ಆಗಿದ್ರು ಅನ್ನುವಂಥದ್ದನ್ನು. ಆದ್ರೆ ಅನೇಕ ಕಡೆ ರಾಷ್ಟ್ರಪತಿ ಅನ್ನುವಂಥದ್ದು ಬಂದದ್ದು ನಾನು ಓದಿದೆ. ಪ್ರಶ್ನೆ ಇದ್ದಿದೆ. ಉಪರಾಷ್ಟ್ರಪತಿಯವರ
ಜನ್ಮದಿನದ ನಿಮಿತ್ತ ಇವತ್ತು ಒಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ಸಣ್ಣ ಆಚರಣೆ ಮಾಡುವಂಥದ್ದು. ಬಹಳ ಸಮಯ ನಿಮ್ಮ ಜೊತೆ ಕಳೆಯಬೇಕಿತ್ತು. ನಿಮ್ಮದೇ ಕಾರ್ಯಕ್ರಮ, ನಮ್ಮದೇ ಕಾರ್ಯಕ್ರಮ, ಕುಮಟಾದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇರೋದ್ರಿಂದ ನಾನು ಮಾತಾಡಿ ಅಲ್ಲಿ ಹೋಗಲೇಬೇಕು. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯವಾದಂಥ ಕುಮಟಾ ಬಣ್ಣಾವರ ಕ್ಷೇತ್ರದ ಶಾಸಕರಾದಂಥ ವೆಂಕಟೇಶ್ವರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಇಲ್ಲಿ ನಡೆದಂಥ ಎಲ್ಲ ಶಿಕ್ಷಕ ವೃಂದದವರು, ಮಾಧ್ಯಮ ಮಿತ್ರರೇ, ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಬಹಳ ಕಾರ್ಯಕ್ರಮ ನಡೀತದೆ. ಬಹಳ ಕಾರ್ಯಕ್ರಮದಲ್ಲಿ ನಾವು ಧೈರ್ಯವಾಗಿ ಮಾತಾಡೋದು. ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಭಯ, ಯಾಕೆಂದ್ರೆ ನಿಮ್ಮಿಂದ ಕಲ್ತಿ ನಾವು ಇಲ್ಲಿ ಬಂದು ನಿಂತು ನಿಮ್ಮ ಎದುರೇ ಮತ್ತೆ ಮಾತಾಡ್ತೀವಿ ಅಂತ ಇದು ಬಹಳ ಅಂತ ಅದ್ಭುತವಾದಂಥ ವೃತ್ತಿಯನ್ನ ತಾವು ಮಾಡ್ತಾ ಇದ್ದೀವಿ. ಯಾವುದೇ ಆಸೆ ಇಲ್ಲ, ಯಾವ ವೃತ್ತಿಯಲ್ಲೂ ಆಸೆ ಇಲ್ಲದೆ ಕೆಲಸ ಮಾಡದೇ ಇರೋ ವೃತ್ತಿ ಇಲ್ಲ. ಏನೋ ಒಂಚೂರು ಏನಾದರೂ ಇದೆ, ಒಂದೇ ಕೆಲವು ಸಂಬಂಧ ಇರ್ತದೆ. ನಾವು MLA ಆಗಬೇಕು, ಮಂತ್ರಿ ಆಗಬೇಕು, ಅಥವಾ ಮಂತ್ರಿ ಮಾಡಬೇಕು, ಹೀಗೆ ಇರ್ತದೆ. ಆದರೆ ನೀವು ಹಾಗಲ್ಲ. ನಿಮ್ಮ ಜೀವನ ಪರ್ಯಂತ 60 ವರ್ಷ ತ್ಯಾಗ ಮಾಡಿ ಈ ದೇಶದ ಸಲುವಾಗಿ, ಈ ರಾಜ್ಯದ ಸಲುವಾಗಿ, ಈ ಜಿಲ್ಲೆಯ ಸಲುವಾಗಿ, ಈ ತಾಲೂಕಿನ ಸಲುವಾಗಿ, ಕಟ್ಟ ಕಡೆ ಗ್ರಾಮ ನಾವು ಕಂಡಿರೋದಿಲ್ಲ ಅಂತ ಒಂದು ಯಾವುದೇ ವ್ಯವಸ್ಥೆ ಇಲ್ಲದೆ ಇದ್ದು ಅಲ್ಲಿ ಹೋಗಿ ನೀವು ಆ ಮಕ್ಕಳ ಜೊತೆ ಇದ್ದು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡ್ತಾರೋ ಇದಕ್ಕೂ ಮುಖ್ಯವಾದ ಕೆಲಸ ಬೇರೆ ಯಾವುದೂ ಇಲ್ಲ ಅನ್ನೋದೇ ನಾನು ತಿಳ್ಕೊಂಡು ಅಂತ ಅದ್ಭುತವಾದ ಕೆಲಸ. ಈ ಕಾರ್ಯಕ್ರಮ ಇವತ್ತೇ ನಡೀತಾ ಇದೆ ಅಂದರೆ ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಒಬ್ಬ ಶಿಕ್ಷಕರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತ ಈ ದೇಶದ ಉಪರಾಷ್ಟ್ರಪತಿಗಳಾದ, ಈ ದೇಶದ ಅತಿ ಉನ್ನತ ಹುದ್ದೆ ರಾಷ್ಟ್ರಪತಿಗಳಾದ ಒಬ್ಬರು ಶಿಕ್ಷಕರಾಗಿ ರಾಷ್ಟ್ರಪತಿ. ಈ ದೇಶದಲ್ಲಿ ಏನು ಮತ್ತೆ ಉನ್ನತ ಹುದ್ದೆಗಳು ಏನಿದ್ದಾರೆ ಅದಕ್ಕೆ ಕಾರಣಕರ್ತರು ಶಿಕ್ಷಕರು ತಾವು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರ ಹುಟ್ಟುಹಬ್ಬವನ್ನ ವಿದ್ಯಾರ್ಥಿಗಳು ಆಚರಿಸಬೇಕು ಅಂತ ಹೋದಾಗ ಅವರು ಕೇಳಿಕೊಂಡಿದ್ರು, ಅವ್ರ ವೃತ್ತಿಯ ಮೇಲೆ ಎಷ್ಟು ಪ್ರೀತಿಯನ್ನು ಕೇಳಿಕೊಂಡಿದ್ರು, ಅಥವಾ ನಿಮ್ಮ ವೃತ್ತಿಗೆ ಎಷ್ಟು ಬೆಲೆ ಇದೆ ನೋಡಿ, ಅಂದ್ರೆ ಎಷ್ಟು ಉನ್ನತ ಮಟ್ಟದಲ್ಲಿ ನೋಡಿದ್ದಾರೆ ನೋಡಿ. ಅವ್ರು ಹೇಳಿದ ಮಾತು, ನನ್ನ ಹುಟ್ಟುಹಬ್ಬ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು, ಅದೇ ನನ್ನ ಆಸೆ. ಅವರು ಅವತ್ತೇ ಮಾಡಿದ್ದರಿಂದ ಇವತ್ತೇ ನಾವು ನಿಂತು ನಿಮ್ಮ ಜೊತೆ ಸೇರಿ ಇಷ್ಟು ವಿಜೃಂಭಣೆಯಿಂದ ಸಂತೋಷದಿಂದ ನಿಮ್ಮ ಜೊತೆ ಕಾಲ ಕಳೆಯಲಿಕ್ಕೆ ಸಾಧ್ಯ. ಅಂದ್ರೆ ಇದರ ಅರ್ಥ ರಾಷ್ಟ್ರಪತಿನೂ ಆಗ್ಬೋದು, ನೀವು ರಾಷ್ಟ್ರಪತಿ ಮಾಡುವುದನ್ನು ನೀವು ರೆಡಿ ಮಾಡಬಹುದು. ಯಾವುದರಲ್ಲೂ ಏನು ವ್ಯತ್ಯಾಸ ಇಲ್ಲದೆ ಇರುವಂತ ಯಾವ ಆಸೆ ಇದೆ, ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಇವಾಗ ನಾವು ಇನ್ನು ನಿಂತು ಮಾತಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ತಾವೇ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ. ಹಾಗಾಗಿ ಎಷ್ಟು ಮಾತಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ನಿಮ್ಮ ಪೂರ್ತಿ ಜೀವನ
ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ. ದೇಶ ಏನು, ಪ್ರಪಂಚದ ಮೂಲೆ ನಾನು ಕೆಲವು ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಆಸ್ತಿ ಎಲ್ಲ ಇದ್ರೆ ನಾನು ಕೂತನೋ ಹೊನ್ನಾವರನೋ ಭಟ್ಕಳನೋ ಅಥವಾ ಬೆಂಗಳೂರು ಇರ್ಬೋದು. ಆದ್ರೆ ಶಿಕ್ಷಕರ ಆಸ್ತಿ ಆಗಲ್ಲ. ಪ್ರಪಂಚದ ಮೂಲೆಯಲ್ಲಿ ಏನಾದ್ರೂ ಆಸ್ತಿ ಇದೆ ಅಂತಾದ್ರೆ ಅದು ನೀವು ಮಾತ್ರ. ನಾವು ಈಗ ನಮ್ಮ ಕಲಿಸಿದ ಶಿಕ್ಷಕರು ಮುಂದೆ ಬಂದ್ರೆ ಅವರ ಕಾಲಿಗೆ ನಮಸ್ಕಾರ ಮಾಡೋದು, ಅವರು ಕೊಟ್ಟಂತ ಶಿಕ್ಷಣ, ಅವರು ಕೊಟ್ಟಂತ ಮಾರ್ಗದರ್ಶನ, ಅವರು ಕಲಿಸಿದ ರೀತಿ ಅಂತ ಅದ್ಭುತವಾದಂತ ಬೆಳಕೆ. ಅದಕ್ಕೆ ಪೂರಕವಾಗಿ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನಿಮ್ಗೆಲ್ಲ ನೀವು ಮಾಡುವಂತ ವ್ಯಕ್ತಿಗೆ ನಮ್ಮ ಮುಂದೆ ಬರುವಂತ ಸಂಬಂಧಿಕರು ಬಡವರಿಗೆ ಏನ್ ಬೇಕು, ಶಿಕ್ಷಣಕ್ಕೆ ಏನ್ ಮಾಡಿದ್ರೆ ಸರಿ ಎನ್ನುವಂತ ಯೋಚನೆಯನ್ನ ಮಾಡಿ ಶಿಕ್ಷಣಕ್ಕೆ ಕೊರತೆನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು. ಕಟ್ಟ ಕಡೆ ವ್ಯಕ್ತಿ ಗಳಿಸಿದ ಶಿಕ್ಷಣವನ್ನು ಸಿಗಬೇಕು. ಆಗ ಮಾತ್ರ ನಾವು ಈ ಮಟ್ಟಕ್ಕೆ ಬಂದಿದ್ದಕ್ಕೆ ಅಥವಾ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನ ಇಲ್ಲಿ ನಿಂತುಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ.